ಹಲೋ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಇಮ್ಮಡಿಪುಲಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ಐ ಎಮ್ ಯುವರ್ ವಾಣಿ ಆಫ್ ಹೋಪ್. ಇವತ್ತಿನ ದಿವಸ ನಾವು ವ್ಯಾಕರಣ, ಅದರಲ್ಲಿ ಕ್ರಿಯೆ ಅಥವಾ ಕ್ರಿಯಾಪದವನ್ನು ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಕನ್ನಡ ಭಾಷೆಯಲ್ಲಿರುವ ಪದಗಳನ್ನು ವ್ಯಾಕರಣದ ಪರಿಭಾಷೆಯಲ್ಲಿ ನಾಮಪದ, ಕ್ರಿಯಾಪದ ಮತ್ತು ಅವ್ಯಯ ಎರಡು ಗುಂಪಾಗಿ ವಿಭಜಿಸಲಾಗಿದೆ. ಉದಾಹರಣೆ, ರವಿ ಚೆನ್ನಾಗಿ ಓದುತ್ತಾನೆ. ಇದನ್ನು ಬಿಡಿಸಿ ಬರೆದಾಗ ರವಿಯು ಓದುತ್ತಾನೆ ಚೆನ್ನಾಗಿ. ರವಿಯು ಅಂತಕ್ಕಂಥದ್ದು ನಾಮಪದವಾಗಿದೆ, ಓದುತ್ತಾನೆ ಎಂಬುದು ಕ್ರಿಯಾಪದವಾಗಿದೆ, ಚೆನ್ನಾಗಿ ಅವ್ಯಯವಾಗಿದೆ. ಇವಾಗ ಇದರ ಬಗ್ಗೆ ವಿವರಣೆ ಕ್ರಿಯೆ ಎಂದರೆ ಕೆಲಸವನ್ನು ಹೇಳುವ ಪದವೇ ಕ್ರಿಯಾಪದ. ಅವ್ಯಯ ಯಾವುದೇ ಸಂದರ್ಭದಲ್ಲಿಯೂ ಮೂಲ ರೂಪದಲ್ಲಿ ಬದಲಾಗದೇ ಇರುವ ಪದಗಳು. ಉದಾಹರಣೆ, ಬೇಗನೆ, ಆಮೇಲೆ, ಚೆನ್ನಾಗಿ, ಜೋರಾಗಿ, ತುಂಬ, ಸುತ್ತಲೂ. ಅನುಕರಣವ್ಯಯಗಳು ಘಮ ಘಮ, ಜುಳು ಜುಳು, ಫಳ ಸರಸರ, ಕುಹು ಕುಹು, ಮಿರಿ ಮಿರಿ, ಉಕ್ಕಿ ಉಕ್ಕಿ, ದಗ ದಗ ಇತ್ಯಾದಿ. ನಾಮಪದ ಎಂದರೆ ಹೆಸರನ್ನು ಹೇಳುವ ಪದವೇ ನಾಮಪದ. ನೆಕ್ಸ್ಟ್ ಒನ್, ನಾಮಪದ ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ ಮತ್ತು ಸ್ಥಳಗಳ ಹೆಸರನ್ನು ಸೂಚಿಸುವ ಪದಗಳೇ ನಾಮಪದಗಳು. ನಾಮಪದ ಹೇಗಾಗುತ್ತಂದ್ರೆ, ಇದಕ್ಕೊಂದು ಸೂತ್ರ ಇದೆ. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಇಸ್ ಈಕ್ವಲ್ ಟು ನಾಮಪದ. ಇದಕ್ಕೆ ಪ್ಲಸ್ಸಿಗೆ ಗಣಿತದಲ್ಲಿ ಪ್ಲಸ್ ಅಂತೀವಿ, ಕನ್ನಡದ ಅಧಿಕ್ ನಾಮ ಪ್ರಕೃತಿ ಅಧಿಕ್ ವಿಭಕ್ತಿ ಪ್ರತ್ಯಯ ಸಮ ನಾಮಪದ. ರಾಮ ಅಧಿಕ್ ಹೂ ಸಮ ರಾಮನು. ನಾಮ ಪ್ರಕೃತಿ ವಿವರಣೆ, ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎಂದು ಹೆಸರು. ವಿಭಕ್ತಿ ಪ್ರತ್ಯಯ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ನೀಡುವ ಹೂ, ಹಣ್ಣು, ಇಂದ, ಗೆ, ಹೀಗೆ, ದೆಸೆಯಿಂದ, ಆ, ಅಲ್ಲಿ ಇತ್ಯಾದಿಗಳ ನಾಮ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯುವರು. ಉದಾಹರಣೆ, ಮನೆ, ಹಣ್ಣು ಸಮ ಮನೆಯನ್ನು. ಶಾಲೆ ಅಧಿಕ್ ಅಲ್ಲಿ ಸಮ ಶಾಲೆಯಲ್ಲಿ. ಇವಾಗ ವಿಭಕ್ತಿ ಪ್ರತ್ಯಯಗಳ ಪ್ರಕಾರ ನೋಡೋದಾದರೆ, ರಾಮ ಪ್ಲಸ್ ಹೂ ರಾಮನು, ರಾಮ ಪ್ಲಸ್ ಹಣ್ಣು ರಾಮನನ್ನು, ರಾಮ ಪ್ಲಸ್ ಇಂದ ರಾಮನಿಂದ, ರಾಮ ಪ್ಲಸ್ ಹೀಗೆ ರಾಮನಿಗೆ, ರಾಮ ಪ್ಲಸ್ ದೆಸೆಯಿಂದ ರಾಮನ ದೆಸೆಯಿಂದ, ರಾಮ ಪ್ಲಸ್ ರಾಮನ, ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ. ಪ್ಲಸ್ ಅಧಿಕ್ ಅನ್ನೋ ಬದಲಿಗೆ ಪ್ಲಸ್ಸನ್ನು ನೀವು ಕನ್ನಡದಲ್ಲಿ ಅದು ಬಳಸಬೇಕಾಗುತ್ತದೆ. ಇವಾಗ ಇದನ್ನು ತಿಳ್ಕೊಳ್ಳೋಣ. ವಾಚಕ ಹೇಳುವ, ಇದಕ್ಕೆ ಸಮಾನಾರ್ಥಕ ಪದಗಳಾದ ಹೇಳುವ, ತಿಳಿಸುವ, ಸೂಚಿಸುವ. ನಾಮಪದದ ಪ್ರಕಾರಗಳು: ಮೊದಲನೇದು ವಸ್ತುವಾಚಕ, ಎರಡನೇದು ಗುಣವಾಚಕ, ಮೂರನೇದು ಸಂಖ್ಯಾವಾಚಕ, ನಾಲ್ಕನೇದು ಸಂಖ್ಯೆಯ ವಾಚಕ, ಐದನೇದು ಪರಿಮಾಣವಾಚಕ, ಆರನೇದು ದಿಗ್ವಾಚಕ. ಸರ್ವನಾಮಗಳು. ಮೊದಲನೇದಾಗಿ ವಸ್ತುವಾಚಕಗಳ ಬಗ್ಗೆ ತಿಳಿದುಕೊಳ್ಳೋಣ. ವಸ್ತುಗಳು ಎರಡು ವಿಧ ಬರ್ತವೆ ಇದರಲ್ಲಿ. ಹೇಗಂದರೆ, ಚೇತನ ಉಳ್ಳವು, ಚೇತನ ಇಲ್ಲವುದವು. ಅಂದರೆ ಚೇತನ ಉಳ್ಳವು ಅಂದರೆ ಜೀವಂತ ಅಂದರೆ ಉದಾಹರಣೆ ಪಕ್ಷಿ, ಪ್ರಾಣಿ, ಮನುಷ್ಯ, ಕೀಟ ಇವೆಲ್ಲ ಜೀವಂತ. ಜೀವವಿಲ್ಲ ಕಲ್ಲು, ನದಿ, ಬುಕ್ಕ, ಪುಸ್ತಕ ಆ ಥರದ್ದು. ವಸ್ತುವಾಚಕಗಳಲ್ಲಿ ಮೂರು ವಿಧ. ಅವುಗಳೆಂದರೆ ರೂಢನಾಮ. ಮೊದಲನೇದಾಗಿ ರೂಢನಾಮ. ರೂಢಿಯಿಂದ ಬಂದಿರುವ ಸಾಮಾನ್ಯ ವಾಚಕಗಳೇ ರೂಢನಾಮ. ಉದಾಹರಣೆ, ನದಿ, ಪರ್ವತ, ಮನುಷ್ಯ, ಪ್ರಾಣಿ, ಪಕ್ಷಿ, ಶಾಲೆ, ಸ್ಥಳ, ಸಿಂಹ, ಹುಡುಗಿ ಅಥವಾ ಹುಡುಗ,